ಇವತ್ತು ಶ್ರೀ ಕ್ಷೇತ್ರದಲ್ಲಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಮತ್ತು ಏಷ್ಯನ್ ಬುಕ್ ಆಫ್ ರೆಕಾರ್ಡ್ಗೆ ಶ್ರೀ ಕ್ಷೇತ್ರ ಸೇರ್ಪಡೆಯಾಗಿರುವಂಥ ವಿಚಾರ ಬಹಳ ಖುಷಿ ತರುವಂಥ ವಿಚಾರ. ಬೊಂಬೆನಾಡು ಒಂದು ಚನ್ನಪಟ್ಟಣ ಅಂದರೆ ಬೊಂಬೆನಾಡು ಅನ್ನೋ ಒಂದು ಸಂದರ್ಭ ಇತ್ತು. ಚನ್ನಪಟ್ಟಣ ಯಾಕೆ ಹೆಸರುವಾಸಿಕೆಯಪ್ಪ ಅಂತಂದರೆ ಬೊಂಬೆಗೆ ಹೆಸರುವಾಸಿಕೆ ಆಗುವಂಥ ದೇಶ ವಿದೇಶದಲ್ಲೂ ಹೆಸರುವಾಸಿಕೆ ಆಗಿತ್ತು. ಆದರೆ ಇವತ್ತು ಶ್ರೀ ಕ್ಷೇತ್ರ ಗೌಡಗೆರೆ ತಾಯಿ ಚಾಮುಂಡೇಶ್ವರಿ ಕ್ಷೇತ್ರನೂ ಒಂದು ಸುಧಾ ಹೆಸರುವಾಸಿಕೆ ಆಗುವಂಥ ಒಂದು ಸಂದರ್ಭಕ್ಕೆ ಆಗಿರುವಂಥ ಒಂದು ತಾಯಿಯ ಒಂದು ಪ್ರೇರೇಪಣೆ, ತಾಯಿಯ ಒಂದು ಆಶೀರ್ವಾದ. ಇದೆಲ್ಲ ಯಾರಿಗೆ ಸಲ್ಲಬೇಕಪ್ಪ ಅಂತಂದರೆ ಈ ಕಾರ್ಯದಲ್ಲಿ, ಈ ಮಹತ್ ಕಾರ್ಯದಲ್ಲಿ ಕೈಗೊಂಡಂಥ ಎಲ್ಲ ಇದ್ರ ಹಿನ್ನೆಲೆ ಕಾಣದ ಕೈಗಳು ತುಂಬ ಕೆಲಸ ಮಾಡವ್ರೆ ಭಕ್ತಾದಿಗಳು ಹಿಂದೆ. ಅವ್ರಿಗೆ ಮತ್ತೆ ಈ ಗ್ರಾಮಸ್ಥರಿಗೆ, ಸುತ್ತಮುತ್ತಲ ಗ್ರಾಮಸ್ಥರಿಗೆ, ಈ ಕ್ಷೇತ್ರಕ್ಕೆ ತಾಯಿಯ ನಂಬಿ ಬರುವಂಥ ಎಲ್ಲ ಭಕ್ತಾದಿಗಳಿಗೂ ಈ ಪ್ರಶಸ್ತಿ ಲಭಿಸದೆ ಅಂತ ನಾವು ತಿಳ್ಕೋಬೇಕು. ಯಾಕಂದ್ರೆ ಅವರು ಕ್ಷೇತ್ರಕ್ಕೆ ನಂಬಿಕೆಯಿಂದ ಇಟ್ಟಂತೆ ಬಂದಂಥ ಒಂದು ಸಂದರ್ಭದಿಂದ ಇವತ್ತು ತಾಯಿಯ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಆಗಿರುವಂಥದ್ದು. ಅದೇ ರೀತಿ ಈ ಕ್ಷೇತ್ರ ನಿತ್ಯ ನಿರಂತರ ದಾಸೋಹಕ್ಕೂ ಹೆಸರುವಾಸಿಕೆ ಆಗಿರುವಂಥ ಒಂದು ಕ್ಷೇತ್ರ ಆಗ್ತಾ ಇರುವಂಥದ್ದು. ಶ್ರೀ ಕ್ಷೇತ್ರದಲ್ಲಿ ನಿತ್ಯ ಸಾವಿರಾರು ಜನ ಭಕ್ತಾದಿಗಳಿಗೂ ದಾಸೋಹದ ವ್ಯವಸ್ಥೆ ನಡೀತಾ ಇರುವಂಥದ್ದು. ಆ ದಾಸೋಹ ಹೇಗಪ್ಪ ಅಂದ್ರೆ ಇದೇ ಸಮಯ ಇದೇ ಸಂದರ್ಭ ಅಂತಿಲ್ಲ, ಯಾವುದೇ ಸಮಯ ಯಾವುದೇ ಸಂದರ್ಭದಲ್ಲಿ ಬಂದರೂ ಸುಧಾ ದಾಸೋಹ ನಡೀತದ್ದು. ಇವತ್ತು ಸುಧಾ ಈ ಕ್ಷೇತ್ರದಲ್ಲಿ ಉರುವಲೆಯಿಂದ ನಡೆಯುವಂಥ ದಾಸೋಹ, ಕಟ್ಟಿಗೆ ಸೌದೆಯಿಂದ ನಡೀತಾ ಇರುವಂಥದ್ದು ದಾಸೋಹ. ಮತ್ತೆ ಈ ಕ್ಷೇತ್ರದಲ್ಲಿ ನಂಬಿಕೆಯಿಂದ ಬರಬೇಕು. ನಂಬಿಕೆಯಿಂದ ಬಂದರೆ ಖಂಡಿತ ತಾಯಿ ಆಶೀರ್ವಾದ ಸಿಕ್ಕೇ ಸಿಗ್ತದೆ, ಆ ತಾಯಿಯ ಒಂದು ಪ್ರೇರೇಪಣೆ ಸಿಕ್ಕೇ ಸಿಗ್ತದೆ. ಏನಪ್ಪಾ ಅಂದ್ರೆ ಕ್ಷೇತ್ರಕ್ಕೆ ಹೋದ ತಕ್ಷಣ ನನ್ಗೆ ಒಳ್ಳೇದಾಯ್ತು ಅನ್ಕೊಂಡು ಯಾರೋ ಒಬ್ರು ಹೇಳಿದಾಗ ಯಾವಾಗ ಒಳ್ಳೇದಾಯ್ತು ನಾನು ಹೋಗ್ಬಿಟ್ರೆ ಒಳ್ಳೇದಾಯ್ತದೆ ಅನ್ಕೊಂಡ್ ಬರ್ತಿರುವಂಥದ್ದು ಇದು ದೊಡ್ಡ ಮಟ್ಟದ ಭಕ್ತಾದಿಗಳ ಸೇರಲಿಕ್ಕೆ ಒಂದು ಕಾರಣ, ಜನರಿಂದ ಜನರ ಬಾಯಿಗೆ ಸೇರುವಂತ ಒಂದು ಕಾರಣ. ಮತ್ತೆ ಮತ್ತೊಬ್ರು ಬರ್ತಾರೆ, ಬಂದಾಗ ಅಯ್ಯೋ ಅವ್ರಿಗೆ ಹೋಗಿದ್ರಂತೆ ನನಗೆ ಒಳ್ಳೇದಾಯ್ತು ನಾನು ಬಂದ್ರೆ ಒಳ್ಳೇದಾಗೋಯ್ತದೆ ಅನ್ಕೊಂಡ್ ಬರ್ತಿದ್ರಿ, ಆಗ ಒಳ್ಳೇದಾಗಿಲ್ಲ, ಅಯ್ಯೋ ನಾನು ಓದೇ ಒಳ್ಳೇದಾಗ್ಲಿಲ್ಲ. ದಯವಿಟ್ಟು ನಾನು ಹೇಳೋದು ಒಂದೇ ಒಂದು ವಿನಂತಿ ಏನಪ್ಪಾ ಅಂತಂದ್ರೆ ನನ್ಗೆ ಹೋದ ತಕ್ಷಣ ಒಳ್ಳೇದಾಗೋಯ್ತದೆ ಅನ್ಕೊಂಡು ಮತ್ತೆ ಅಪೇಕ್ಷತೆ ಇಟ್ಕೊಂಡು ಬರ್ಲೇಬೇಡಿ. ಆದ್ರೆ ಏನಪ್ಪಾ ಅಂತಂದ್ರೆ ಹೋದ್ರೆ ನಾನು ತಾಯಿ ಸೇವೆ ಮಾಡಿದೆ ಒಳ್ಳೇದ್ ಮಾಡ್ತಾಳೆ ಏನೋ ಅನ್ನೋನ್ಕೊಂದು ನಂಬಿಕೆಯಿಂದ ಇಟ್ಕೊ ಬನ್ನಿ, ಖಂಡಿತ ಒಳ್ಳೇದಾಗ್ತದೆ. ಹೋದ ತಕ್ಷಣ ನನಗೆ 7 ವಾರ ಕಾಯಿ ಕಟ್ಟಿದ್ರೆ, 5 ವಾರ ಕಾಯಿ ಕಟ್ಟಿದ್ರೆ, 3 ವಾರ ಕಾಯಿ ಕಟ್ಟಿದ್ರೆ, 9 ವಾರ ಕಾಯಿ ಕಟ್ಟಿದ್ರೆ ನನಗೆ ಒಳ್ಳೇದಾಗೋಯ್ತದೆ, ಅಲ್ಲಿ ಹೋದ ತಕ್ಷಣ ನಾನು ಹೋಗಿದ್ ಬಂದ ತಕ್ಷಣ ನನಗೆ ಒಳ್ಳೇದಾಗ್ಬಿಡ್ತದೆ ಅನ್ನೋದು ಮಾತ್ರ ಅದು ನಮ್ಮ ದಡ್ಡತನ. ಅವರ ಪೂರ್ವಜನ್ಮದ ಒಂದು ಪುಣ್ಯನೋ, ಅವರ ಒಂದು ದಾರಿನೋ, ಅವರ ದೇವರ ಆಶೀರ್ವಾದ ಬೇಗ, ತಾಯಿ ಆಶೀರ್ವಾದ ಬೇಗ ಲಭಿಸ್ತೋ ಅದರಿಂದ ಅವ್ರಿಗೆ ಬೇಗ ಶೀಘ್ರವಾಗಿ ಫಲ ಸಿಕ್ಕಿರ್ತದೆ. ಹಂಗಾರೆ ಅವ್ರ ಪೂರ್ವ ಜನ್ಮಕ್ಕೆ ಪುಣ್ಯ ಮಾಡೋದು ನಮ್ಗೇನು ಕರ್ಮ ಇತ್ತ ಅಂತ ಅನ್ಕೋಬೋದು ಅಲ್ಲ. ನಾವು ಇವತ್ತಿನ ನೋಡ್ಬೋದು, ಪೂರ್ವಪರ ಯಾರಿಗೂ ವಿಚಾರಣೆ ಮಾಡೋಕ್ಕಾಗಲ್ಲ, ಇವತ್ತಿನ ನೋಡ್ಕೋಬೋದು, ಹಿಂದಿಂದ ಯಾರಿಗೂ ಗೊತ್ತಿಲ್ಲ. ಆದ್ರಿಂದ ನಂಬಿಕೆಯಿಂದ ಬನ್ನಿ, ಖಂಡಿತ ನಿಮಗೆ ಒಳ್ಳೇದಾಗ್ತದೆ. ಭಕ್ತಿಯಿಂದ ಬನ್ನಿ, ಖಂಡಿತ ನಿಮಗೆ ತಾಯಿ ಆಶೀರ್ವಾದ ಸಿಕ್ಕೇ ಸಿಗ್ತದೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಈ ಮ್ಯೂಸಿಯಂ ಮಾಡಿದಿರ ಗುರುಗಳೇ, ಅದು ಮಕ್ಕಳಿಗೆ ಯಾವ ರೀತಿ ಅನುಕೂಲ ಆಗುತ್ತೆ? ಅದು ಮ್ಯೂಸಿಯಂ ಮಾಡಿರೋದು ಮ್ಯೂಸಿಯಂ ಅಲ್ಲಿ ಅದು ನಾನು ಹೇಳೋದಕ್ಕಿಂತ ಮುಂಚಿತವಾಗಿ ಪ್ರೇಕ್ಷಕರ ಮತ್ತೆ ಮಕ್ಕಳನ್ನ ತಿಳುವಳಿಕೆ ತಗೋಬೇಕು. ಏಕೆಂದ್ರೆ ನಾನು ನಾಳೆ ನೋಡ್ತಾವನಿ ಆ ಮ್ಯೂಸಿಯಂ ಮಾಡಿರೋದು ಕಷ್ಟ ಎಷ್ಟು ಅಂತ ಅದು ಮಾಡಿರೋರು ಮಾತ್ರ ಗೊತ್ತು. ಯಾರೋ ಬರ್ತಾರೆ ಏನೋ ಒಂದು ಕಾಮೆಂಟ್ ಮಾಡ್ಬಿಡ್ತಾರೆ, ಓ ದುಡ್ಡು ಮಾಡೋಕ್ಕೋಸ್ಕರ ಮಾಡೋರೆ ಅಂತ. ಆದ್ರೆ ದುಡ್ಡು ಮಾಡಬೇಕು ಅಂದ್ರೆ ಈ ಕ್ಷೇತ್ರ ಹೆಂಗೋ ಮಾಡ್ಬೋದಾಯ್ತು, ಈ ಕ್ಷೇತ್ರ ಹಿಂಗಲ್ಲ ಇರ್ತಿದ್ದು, ಇನ್ನೂ ಯಾವುದೋ ರೀತಿ ಬದಲಾವಣೆ ಆಗುತ್ತೆ. ಆದ್ರೆ ತಾಯಿಯ ಆಶೀರ್ವಾದ, ಭಕ್ತಿಯ ಒಂದು ಕೇಂದ್ರವಾಗಿರುವಂತ ಶ್ರೀ ಕ್ಷೇತ್ರ ಗೌಡಗೆರೆ, ಧಾರ್ಮಿಕವಾಗಿರುವಂತ ಒಂದು ಶ್ರೀ ಕ್ಷೇತ್ರ ಗೌಡಗೆರೆ, ಶೈಕ್ಷಣಿಕವಾಗಿ ಮಕ್ಕಳಿಗೆ ಪರಿಪಾಠವಾಗಬೇಕು ಅನ್ನೋದು ಒಂದು ಮಹದಾಂತ ಆಸೆ ಆಗಿದ್ದಂಥ ಒಂದು ಸಂದರ್ಭದಲ್ಲಿ ಮಕ್ಕಳುಗಳಿಗೆ ಸಮಾಜ ಸುಧಾರಕರು, ಧಾರ್ಮಿಕ ಸುಧಾರಕರು, ಸ್ವತಂತ್ರ ಹೋರಾಟಗಾರರು, ಕವಿಗಳು, ಹಳ್ಳಿಯ ಸೊಗಡು, ಮೈಸೂರಿನ ಯದುವಂಶಕ್ಕೆ ಸಂಬಂಧಪಟ್ಟಂತ ಮಹಾರಾಜರುಗಳು, ಸಪ್ತ ನದಿಗಳು, ಗಂಗೆ, ಯಮುನೆ, ಚೈತ್ರೆ, ಗೋದಾವರಿ, ನರ್ಮದಾ, ಸಿಂಧು, ಕಾವೇರಿ ಅಂತ ಹೇಳುವಂಥದ್ದು,